ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಫೋಟೋಸ್ ಇದ್ದರೆ ಅದನ್ನು PDF ಮಾಡೋದು ಯಾವ ಥರ, ಅಥವಾ ನಿಮ್ಮ ಕೈಯಲ್ಲಿ ಏನಾದರೂ ಪೇಪರು ಅಥವಾ ಡಾಕ್ಯುಮೆಂಟ್ ಏನಾದರೂ ಇದೆ ಅದನ್ನು ಮೊಬೈಲ್ಗೆ PDF ಮಾಡ್ಕೊಳ್ಳೋದು ಯಾವ ಥರ, PDF ಇರೋದನ್ನ ಇಮೇಜ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. PDF ಸ್ಕ್ಯಾನರ್ ಸ್ಕ್ಯಾನರ್ ಅಂತ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಓಪನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಪರ್ಮಿಷನ್ ಅಲೋ ಕೊಟ್ಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವ್ದು ಯೂಸ್ ಮಾಡಬೇಕಂತ ಇರುತ್ತೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಫಸ್ಟ್ನೇ ಆಪ್ಷನ್ ತೋರಿಸ್ತೀನಿ. ಈಗ ಅದು ಸ್ಮಾರ್ಟ್ ಸ್ಕ್ಯಾನ್ ಅಂತ ಇದೆ. ಸ್ಮಾರ್ಟ್ ಸ್ಕ್ಯಾನ್ ಅಂದರೆ ನಿಮ್ಮ ಹತ್ರ ಏನಾದರೂ ಕೈಯಲ್ಲಿ ಪೇಪರ್ ಅಥವಾ ಡಾಕ್ಯುಮೆಂಟ್ ಇದ್ದರೆ ಅದನ್ನ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಮಾಡ್ಕೋಬೋದು, ಅಂದರೆ PDF ಮಾಡ್ಕೋಬೋದು. ಅದು ಯಾವ ಥರ ಅಂತೇಳಿ ತೋರಿಸ್ತೀನಿ. ಅದ್ರ ಮೇಲೆ ಸ್ಮಾರ್ಟ್ ಸ್ಕ್ಯಾನ್ ಮೇಲೆ ಟಚ್ ಕೊಡ್ತೀನಿ. ಓಕೆ, ಟಚ್ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಪೇಪರ್ ಇದೆಯಲ್ಲ ನನ್ನ ಕೈಯಲ್ಲಿ, ಇದು ನೋಡಿ ಹೆಂಗೋ ಇದೆ. ಇದ್ರ ಮೇಲೆ ಈಗ ಫೋಟೋ ಥರ ನಾನು ಕ್ಯಾಪ್ಚರ್ ಮಾಡಬೇಕು. ಈಗ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡೆ, ಎಲ್ಲ ಆಂಗಲ್ನು ಕರೆಕ್ಟಾಗಿ ಇರೋ ಥರ ಇಟ್ಕೊಂಡು ಈಗ ಫೋಟೋ ಕ್ಲಿಕ್ ಮಾಡೋ ಥರ ಮಾಡಿದೆ. ಅಲ್ಲಿ ನೋಡ್ಬೋದು ಅದು ಎಲ್ಲ ಆಂಗಲ್ಲು ಅದೇ ಆಟೋಮೆಟಿಕ್ ತೊಗೊಂತು. ಅದಾದಮೇಲೆ ನಿಮ್ಗೆ ಇನ್ನೇನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ನೀವು ಮ್ಯಾನ್ಯಲಾಗಿ ಮಾಡ್ಕೋಬೋದು. ಇವೆಲ್ಲ ಇದಲ್ಲ, ಅದನ್ನೆಲ್ಲ ಸೈಜ್ನ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ ನಾನು ಕೊಟ್ಟಿದ್ದೀನಿ ಆಟೋ ಕ್ರಾಪ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಆಟೋ ಕ್ರಾಪ್ ಆಗಿದೆ. ನೀವು ಮ್ಯಾನ್ಯಲಾಗಿ ಕೂಡ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ನಾನಿವಾಗ ಇದೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಡನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಡನ್ ಅಂತ ಕೊಡ್ತೀನಿ. ಓಕೆ, ಡನ್ ಅಂತ ಕೊಟ್ಟಮೇಲೆ ನೋಡಿ ಯಾವ ಥರ ಇಮೇಜ್ ಅದು ಕ್ರಾಪ್ ಆಗಿ ಈ ಥರ ತೋರಿಸ್ತೈತೆ. ಇಲ್ಲಿ ಕೆಳಗಡೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ಥರ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಡಾಕ್ಯುಮೆಂಟ್ ಮೋಡಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಡಾಕ್ಯುಮೆಂಟ್ ಮೋಡು. ಓಕೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಡನ್ ಅಂತ ಕೊಡ್ತೀನಿ. ಡನ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನ್ ಕೇಳುತ್ತೆ ಸೇವ್ ಆ್ಯಸ್ PDF ಅಂತ. ನೀವು ಅದಕ್ಕೂ ಮುಂಚೆ ನೀವೇನಾದರೂ ನೇಮ್ ಚೇಂಜ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಟಚ್ ಕೊಡಿ. ಈಗ ಅದ್ರ ಮೇಲೆ ಟಚ್ ಕೊಟ್ಮೇಲೆ ನಿಮ್ಗೆ ಏನು ಹೆಸರು ಇಡಬೇಕಾ ಅದನ್ನು ಇಲ್ಲಿ ಹೆಸರು ಹಾಕ್ಕೊಳ್ಳಿ. ಓಕೆ, ಹೆಸರು ಹಾಕೊಂಡ್ಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಕಾಣುತ್ತಲ್ಲ, ಕನ್ಫರ್ಮ್ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಸೇವ್ ಆ್ಯಸ್ PDF ಅಂತ ಕಾಣುತ್ತೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಕ್ವಾಲಿಟಿ ಕೇಳುತ್ತೆ, ಸೆಟ್ PDF ಕ್ವಾಲಿಟಿ ಅಂತ. ಅಂತ ಯಾವಾಗಲೂ ಐ ಕ್ವಾಲಿಟಿಲೇ ಇರಲಿ. ಓಕೆ, ಐ ಕ್ವಾಲಿಟಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಐ ಕ್ವಾಲಿಟಿನೇ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಕೊಡಿ. ಅಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆ ಸೇವ್ಡ್ ದ ಫೈಲ್ ಅಂತ ಬಂತು. ಓಕೆ, ಆ ಒಂದು PDF ಆಗಿಬಿಟ್ಟು ಆ ಒಂದು ಡಾಕ್ಯುಮೆಂಟ್ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು PDF ಇರೋದನ್ನ ಇಲ್ಲಿ ಇಮೇಜ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು PDF ಟು ಇಮೇಜ್ ಅಂತ ಇದೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಈಗ ಆಲ್ರೆಡಿ PDF ಮಾಡಿರೋದನ್ನ ನಾನು ಇಮೇಜ್ ಯಾವ ಥರ ಮಾಡ್ಕೊಳ್ಳೋದಂತ, ಈಗ ಎಷ್ಟೊಂದು PDFಗಳಿದ್ದಾವೆ. ಈಗ ನಾನು ಈಗ ಮಾಡಿರೋದನ್ನ PDFನ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ನನಗೆ ಆಪ್ಷನ್ ಕೇಳುತ್ತೆ, ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಇಲ್ಲಿ ಆ್ಯಡ್ ಪೇಜಸ್ ಅಂತ ಕೊಟ್ಕೋಬೋದು. ಅಕಸ್ಮಾತ್ 2 ಪೇಜು 3 ಪೇಜು 4 ಪೇಜ್ ಆ ಥರ ಇದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಮೋರ್ ಅಂತ ಕಾಣುತ್ತೆ ನೋಡಿ, ಕೆಳಗಡೆ ಮೋರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮೋರ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು ಸೇವ್ ಟು ಗ್ಯಾಲರಿ ಅಂತ ಇದೆ. ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ಅದು ಡೈರೆಕ್ಟ್ ಹೋಗಿ ನಿಮ್ಮ ಮೊಬೈಲ್ ಗ್ಯಾಲರಿಗೆ ಸೇವ್ ಆಗುತ್ತೆ. ಎಕ್ಸಾಂಪಲ್ ಇವಾಗ ಸೇವ್ ಗ್ಯಾಲರಿ ಕೊಟ್ಟೆ, ಇಲ್ಲಿ ನೋಡ್ಬೋದು ಸೇವ್ ಟು ಗ್ಯಾಲರಿ ಅಂತ ಇರುತ್ತೆ. ಈಗ ನಿಮ್ಮ ಒಂದು PDF ಈಗ ಇಮೇಜ್ ಆಗಿ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಒಂದು ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಯಾವ ಥರ ಸೇವ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ನೋಡ್ಬೋದು ನನ್ನ ಇಮೇಜು ಇಲ್ಲಿ PDF ಇರೋದು ಇಮೇಜ್ ಆಗಿ ಸೇವ್ ಆಗೈತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋ ಇರೋದನ್ನ PDF ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫೋಟೋ ಇರೋದನ್ನ ಇಮೇಜ್ ಮಾಡೋದು ಯಾವ ಥರ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಫೋಟೋದು ಐಕಾನ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತಲ್ಲ ಡಾಕ್ಯುಮೆಂಟ್ ಮೊಬೈಲ್ನಲ್ಲಿ ಫೋಟೋ ತೊಗೊಂಡಿರ್ತೀರ, ಆ ಒಂದು ಇಲ್ಲಿ ಫೈಲ್ನ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಂಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಂಪೋರ್ಟ್ ಅಂತ ಕೊಡ್ತೀನಿ. ಇಲ್ಲಿ ಕ್ರಾಪ್ ಮಾಡ್ಕೋಬೋದು, ನಿಮಗೆ ಎಷ್ಟು ಬೇಕಷ್ಟು ಕ್ರಾಪ್ ಮಾಡ್ಕೋಬೋದು. ಓಕೆ, ಅದಾದಮೇಲೆ ಡನ್ ಅಂತ ಕೆಳಗಡೆ ಕಾಣುತ್ತಲ್ಲ ಡನ್ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು ಕ್ರಾಪ್ ಆಯಿತು. ಇದು ಡಾಕ್ಯುಮೆಂಟಲ್ಲಿ ಈಗ ನಾನು ಯಾವಾಗಲೂ ಡಾಕ್ಯುಮೆಂಟಲ್ಲಿ ಇಟ್ಕೋತೀನಿ, ಅದು ನೀಟಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಡನ್ ಅಂತ ಕೊಡ್ತೀನಿ. ಡನ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನೇಮ್ನ ಬೇಕಂದರೆ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ. ಅದಾದಮೇಲೆ ನೇಮ್ ಚೇಂಜ್ ಮಾಡ್ಕೊಂಡ್ಮೇಲೆ ಸೇವ್ ಆ್ಯಸ್ PDF ಅಂತ ಇರುತ್ತೆ, ಅದನ್ನ ಅದ್ರ ಮೇಲೆ ಟಚ್ ಕೊಟ್ಟರೆ ಅದು PDF ಆಗಿ ಐ ಕ್ವಾಲಿಟಿಲಿ ಕೊಟ್ಟು ಕನ್ಫರ್ಮ್ ಅಂತ ಕೊಡ್ತೀನಿ. ಅದು ನೋಡ್ಬೋದು ಸೇವ್ಡ್ ಅಂತ ಬಂತು. ಇದನ್ನೇ ಡೈರೆಕ್ಟ್ ಶೇರ್ ಮಾಡ್ಬೋದು, ಅಂದರೆ ಶೇರ್ ಮೇಲೆ ಟಚ್ ಮಾಡಿ ನೀವು ಇಲ್ಲಿ ನೋಡ್ಬೋದು ವಾಟ್ಸಪ್ಪಲ್ಲಿ, ಜಿಮೇಲಲ್ಲಿ, ಟೆಲಿಗ್ರಾಮಲ್ಲಿ, ಮೆಸೇಜಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇನ್ನು ಇದರಲ್ಲಿ ಬೇಜಾನ್ ಆಪ್ಷನ್ ಇದ್ದಾವೆ. ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಕೊತ ಹೋದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಇದನ್ನು ಸ್ಟೂಡೆಂಟ್ಗಳು ಮೋಸ್ಟಾಗಿ ಯೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ಇದೇ ಥರ ಹೊಸ ಟೆಕ್ನಾಲಜಿ ವಿಡಿಯೋ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ ಫ್ರೆಂಡ್ಸ್.